ಕವಿ ಗಾಡ್ರೇಜ್ನಿಂದ ಬಟ್ಟೆ ತೆಗೆದಾಗ ಅದರ ಬದಿಯಲ್ಲಿದ್ದ ಒಂದು ಚಿನ್ನದ ಓಲೆ ಕೆಳಗೆ ಬೀಳ್ತದೆ. ಅದನ್ನು ಕವಿ ಗಮನಿಸೋದಿಲ್ಲ. ಕವಿ ಆ ಕಾಡಿನಲ್ಲಿ ಶ್ರೀಮಂತೆ. ಅವಳಿಗೆ ಒಬ್ಬ ಮಗ ಕೂಡ ಇದ್ದ, ಜಗ್ಗು ಅಂತ. ಅವನನ್ನು ತುಂಬ ಮುದ್ದಾಗಿ ಸಾಕಿದ್ಲು ಕವಿ. ಮೈನಾ ಆ ಕಾಡಿನಲ್ಲೇ ತುಂಬ ಬಡತನದಿಂದ ಕಷ್ಟದಿಂದ ಜೀವನ ಸಾಗಿಸೋಳು. ತನ್ನ ಪುಟ್ಟ ಮಗನ ಜೊತೆ ಇದ್ಲು. ಅವಳು ಅತಿ ಶ್ರೀಮಂತೆ ಕವಿಯ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಆ ದಿನನೂ ಮೈನಾ ಕವಿಯ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಳೆ. ಸಂಜೆಗೆ ಕೆಲಸ ಮುಗಿಸಿ ಮನೆಗೆ ಬರ್ತಾಳೆ. ಅಯ್ಯೋ, ನನ್ನ ಕಿವಿ ಓಲೆ ಕಾಣಿಸ್ತಾ ಇಲ್ಲ ರೀ. ಒಂದೇ ಒಂದು ಇದೆ, ಗಾಡ್ರೇಜ್ನಲ್ಲಿ ಇನ್ನೊಂದು ಕಾಣಿಸ್ತಾ ಇಲ್ಲ. ಅಲ್ಲೇ ಎಲ್ಲಾದರೂ ಇಟ್ಟಿರಬೇಕು, ಸರಿಯಾಗಿ ನೋಡು. ಇಲ್ಲ ರೀ, ಸರಿಯಾಗಿ ನೋಡಿದ್ದೇನೆ ನಾನು, ಎಲ್ಲೂ ಕಾಣಿಸ್ತಾ ಇಲ್ಲ. ಇದು ಆ ಬಡವಿ ಕೆಲಸದವಳದ್ದೇ ಇರಬೇಕು ಕೆಲಸ. ಒಂದು ಕಿವಿ ಓಲೆ ಕದ್ದಿದ್ದಾಳೆ ಇವತ್ತು, ನಾಳೆ ಮನೆಯೇ ಲೂಟಿ ಮಾಡ್ತಾಳೆ. ನಾನೀಗಲೇ ಅವಳಿಗೆ ಬುದ್ಧಿ ಕಲಿಸ್ತೇನೆ. ಕವಿ ಕೂಡಲೇ ಮೈನಾ ಹಕ್ಕಿ ಮನೆಗೆ ಹೋಗ್ತಾಳೆ. ಗೋಲು, ನೀನು ಚೆನ್ನಾಗಿ ಓದಬೇಕು, ಅದೇ ನನ್ನ ಆಸೆ. ನಮ್ಮ ಬಡತನ ದೂರ ಮಾಡಬೇಕು. ಕಷ್ಟಪಟ್ಟಿದ್ದು ನಾನು ಸಾಕು. ನೀನು ಓದಿ ಒಳ್ಳೆ ಕೆಲಸ ಗಿಟ್ಟಿಸಿಕೊಂಡು ಈ ಬಡತನ ಅನ್ನೋದನ್ನು ನಮ್ಮ ಜೀವನದಿಂದ ಅಳಿಸಿ ಹಾಕಬೇಕು ಮಗನೇ. ಮೈನಾ, ಲೇ ಮೈನಾ, ಒಡತಿ ನೀವೇನಿಲ್ಲಿ? ಕವಿ ಸಿಟ್ಟಲ್ಲಿ ಮೈನಾಳಿಗೆ ಸರಿಯಾಗಿ ಹೊಡಿತಾಳೆ. ಯಾಕೆ ಹೊಡಿತಿದ್ದೀರಾ ಒಡತಿ? ನಾನೇನು ತಪ್ಪು ಮಾಡಿದ್ದೇನೆ? ಹೇಳು, ನನ್ನ ಕಿವಿ ಓಲೆ ಕದ್ದು ಎಲ್ಲಿಟ್ಟಿದ್ದೀಯಾ? ನಿಮ್ಮಂತಹ ಬಡವಿ ಹಕ್ಕಿಗಳನ್ನು ಕೆಲಸಕ್ಕೆ ಇಟ್ಟುಕೊಂಡ್ರೆ ಹೀಗೆ ಆಗೋದು. ಮನೆಯನ್ನು ಗುಂಡಾಂತರ ಮಾಡಿಬಿಡ್ತೀರಾ ಅಷ್ಟೇ. ಹೇಳು, ಎಲ್ಲಿಟ್ಟಿದ್ದೀಯಾ ಕದ್ದಿದ್ದು? ಮೈನಾಳಿಗೆ ಕವಿಯ ಆ ಮಾತು ಕೇಳಿ ಶಾಕ್ ಆಗಿತ್ತು, ತುಂಬ ಬೇಜಾರಾಗಿತ್ತು. ನಾನೇನು ಕದ್ದಿಲ್ಲ ಒಡತಿ, ನಿಜವಾಗ್ಲೂ. ನೋಡು, ನಾಳೆಯಿಂದ ಕೆಲಸಕ್ಕೆ ಬರಬೇಡ. ನಾಳೆಗೆ ನನ್ನ ಕಿವಿ ಓಲೆ ಮನೆಗೆ ತಂದು ಕೊಡಬೇಕು, ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾನೆ ನಾನು. ಕವಿ ಅಲ್ಲಿಂದ ಹೊರಟೋಗ್ತಾಳೆ. ಅಮ್ಮ ಅಮ್ಮ, ಅಳಬೇಡಿ ಅಮ್ಮ. ಎಂತಹ ಪರಿಸ್ಥಿತಿ ಬಂತು ನೋಡು ಗೋಲು. ಬಡತನನೇ ನಮಗೆ ಶಾಪನ. ಯಾವಾಗ ಈ ನರಕದ ಬದುಕು ಮುಗಿಯುತ್ತೆ ಗೋಲು? ಅಮ್ಮ ಅಳಬೇಡಿ. ಈ ಬಡತನನ ನಾನು ದೂರ ಮಾಡೇ ಮಾಡ್ತೇನೆ. ನಾನು ನಿಮಗೆ ಮಾತು ಕೊಡ್ತೇನೆ ಅಮ್ಮ. ಕವಿ ಮನೆಗೆ ಬರ್ತಾಳೆ. ಕವಿ, ತಗೋ ನಿನ್ನ ಕಿವಿ ಓಲೆ. ಆ ಗಾಡ್ರೇಜ್ ಕೆಳಗಡೆ ಬಿದ್ದಿತ್ತು. ಸುಮ್ಮನೆ ಆ ಕೆಲಸದ ಹಕ್ಕಿಗೆ ಕಳ್ಳಿಪಟ್ಟ ಕಟ್ಟಿದ್ದೀಯಾ? ಪರವಾಗಿಲ್ಲ, ಬಡವಳಿಗೆ ಸ್ವಲ್ಪ ಆದರೂ ಹೆದರಿಕೆ ಇರ್ತದೆ ನಮ್ಮ ಮೇಲೆ. 2-3 ವರ್ಷಗಳು ಕಳೆದ ನಂತರ ಸುಮಾರು ಬದಲಾವಣೆಗಳು ಆಗಿದ್ವು. ಗೋಲುಗೆ ಆಫೀಸರ್ ಆಗಿ ಕೆಲಸ ಸಿಕ್ಕಿತು. ಒಳ್ಳೆ ಮನೆ, ನೆಮ್ಮದಿಯಾದ ಜೀವನ, ದೂರವಾದ ಬಡತನ ಮೈನಾ ಹಕ್ಕಿಯದಾಗಿತ್ತು. ಇಲ್ಲಿ ಕವಿಯ ಗಂಡ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡಿದ್ದ. ಕವಿಯ ಮಗ ಹುಟ್ಟು ಸೋಮಾರಿಯಾಗಿದ್ದ. ಅವನಿಗೆ ಯಾವುದೇ ಕೆಲಸ ಹೇಳಿಕೊಡದೆ ಇದ್ದುದರಿಂದ ಅವನು ಕೆಲಸಕ್ಕೆ ಹೋಗದೆ ಇದ್ದ ಮನೆಯನ್ನು ಮಾರಿ ಕವಿ ಒಂದು ಹುಲ್ಲಿನ ಗೂಡು ಕಟ್ಟಿ ಅದರಲ್ಲಿ ವಾಸಿಸ್ತಾ ಇದ್ಲು. ಇದೇ ಜೀವನ ಅಲ್ವಾ ಸ್ನೇಹಿತರೆ? ಶ್ರೀಮಂತಿಕೆ ಇದ್ದಾಗ ದರ್ಪ ತೋರಿಸೋದಲ್ಲ. ಬಡತನ ಶ್ರೀಮಂತಿಕೆ ಯಾವುದು ಶಾಶ್ವತ ಅಲ್ಲ. ಕಠಿಣ ಪರಿಶ್ರಮದಿಂದ ಬಡತನವನ್ನು ಹೋಗಲಾಡಿಸಿ ಶ್ರೀಮಂತಿಕೆಯಿಂದ ಜೀವಿಸೋದು ಕಷ್ಟವೇನಲ್ಲ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕವ್ವನಿಗೆ ಆಹಾರ ಹುಡುಕೋದಕ್ಕೆ ಹೋಗೋದಂದರೆ ತುಂಬ ಕಷ್ಟ ಆಗ್ತಿತ್ತು.
ಯಾವಾಗಲೂ ಕವ್ವ ಮಲಗೋದಂದ್ರೇ ತುಂಬ ಇಷ್ಟಪಡ್ತಾ ಇದ್ದ. ಅದಕ್ಕೋಸ್ಕರ ತನ್ನ ಆಹಾರ ತಾನು ಇದ್ದಲ್ಲಿಗೆ ಬಂದು ಬಿದ್ದಿದ್ರೆ ಎಷ್ಟೋ ಒಳ್ಳೆದಿತ್ತು ಅಂತ ಕನಸು ಕಾಣ್ತಾ ಇದ್ದ. ಆ ಥರ ಪ್ಲ್ಯಾನ್ ಮಾಡಬೇಕು ನಾನು ಅಂತ ಒಂದು ಉಪಾಯ ಮಾಡ್ತಾನೆ. ನನ್ನ ಈ ಮರದ ಕೆಳಗಡೆ ಆಹಾರ ಧಾನ್ಯಗಳನ್ನು ಹಾಕಿ ಅದರ ಮೇಲೆ ಬಲೆ ಹಾಕಿ ಬಿಡ್ತೇನೆ. ಆವಾಗ ಆಹಾರ ನೋಡಿದ ಹಕ್ಕಿಗಳು ಆಹಾರದ ಆಸೆಗೆ ಬಂದೇ ಬರ್ತವೆ. ಧಾನ್ಯ ತಿನ್ನೋದಕ್ಕೆ ಹೋಗಿ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ತವೆ. ಇದರಿಂದ ನನ್ನ ಧಾನ್ಯನೂ ಉಳಿಯುತ್ತೆ, ಹಕ್ಕಿಗಳ ಮಾಂಸನೂ ಸಿಗುತ್ತೆ. ತುಂಬ ದಿನ ಆಯಿತು ಈ ಧಾನ್ಯ ತಿನ್ನೋದಕ್ಕೆ ಶುರು ಮಾಡಿ. ಇನ್ನಾದರೂ ಹಕ್ಕಿಗಳ ಮಾಂಸ ತಿನ್ನೋಣ. ಕವ್ವ ಪಟಾಪಟ್ ಅಂತ ಧಾನ್ಯಗಳನ್ನು ತಂದು ಹಾಕಿ ಅದರ ಮೇಲೆ ಬಲೆಯನ್ನು ಹಾಕ್ತಾನೆ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕವ್ವ ಏನು ಪ್ಲ್ಯಾನ್ ಮಾಡ್ತಿರ್ಬೋದು? ದೊಡ್ಡ ಸೋಮಾರಿ ಇವನು. ಅಂಥವನು ಧಾನ್ಯಗಳನ್ನು ಯಾಕೆ ಈ ಥರ ನೆಲದ ಮೇಲೆ ರಾಶಿ ಹಾಕ್ತಿರ್ಬೋದು ಅಂತ ಮೈನಾ ಸರಿಯಾಗಿ ನೋಡಿದಾಗ ಆ ಧಾನ್ಯದ ಮೇಲೆ ಕವ್ವ ಬಲೆ ಹಾಕಿದ್ದನ್ನು ನೋಡ್ತಾಳೆ. ಅವಳಿಗೆ ಕವ್ವನ ಪ್ಲ್ಯಾನ್ ಕೂಡಲೇ ಅರ್ಥ ಆಯಿತು. ಈ ದುಷ್ಟ ಕವ್ವನ ಪ್ಲ್ಯಾನ್ ಈ ಥರ ಇದೆಯಾ ಅಂದರೆ ಇದು ಹಕ್ಕಿಗಳನ್ನು ಬೀಳಿಸೋ ಜಾಲ. ಎಲ್ರಿಗೂ ಎಚ್ಚರಿಕೆ ಕೊಡಬೇಕು, ಯಾರೂ ಈ ಕಡೆ ಬರಬಾರ್ದು. ಕಾಡಿನಲ್ಲೆಲ್ಲ ಇದೇ ಸುದ್ದಿ ಆಗಬೇಕು. ಕವ್ವ ಒಂದು ಮರದ ಮರೆಯಲ್ಲಿ ಆರಾಮವಾಗಿ ಹಾಡು ಹಾಡಿಕೊಂಡು ಮಲಗಿರ್ತಾನೆ. ಸಂಜೆನೂ ಆಯಿತು. ಯಾವುದೇ ಹಕ್ಕಿ ಕವ್ವನ ಧಾನ್ಯದ ಕಡೆ ಬಂದೇ ಇರಲ್ಲ. ಇರಲಿ, ಇವತ್ತು ಮೊದಲನೇ ದಿನ ಅಲ್ವಾ, ನಾಳೆಗೆ ಖಂಡಿತ ಬಂದೇ ಬರ್ತವೆ. ಅದೇ ತರಹ 3 ದಿನ ಕಳೀತು. ಈಗಂತೂ ಕವ್ವನಿಗೆ ನಿಲ್ಲೋದಕ್ಕೂ ಶಕ್ತಿ ಇರಲಿಲ್ಲ. ಯಾಕಂದರೆ ಹಕ್ಕಿಯ ಮಾಂಸದ ಆಸೆಯಿಂದ ಕವ್ವ ಏನನ್ನೂ ತಿಂದಿರಲಿಲ್ಲ. ಯಾಕೆ ಹೀಗೆ ಆಯಿತು? ಮೊದಲು ಈ ಧಾನ್ಯನ ತಿಂದುಕೊಳ್ತೇನೆ, ಇಲ್ಲದೇ ಇದ್ದರೆ ನಾನು ಈಗಲೇ ಸಾಯ್ತೇನೆ ಅಂತ ಕಷ್ಟದಿಂದ ಆ ಬಲೆನ ತೆಗೆದು ಬದಿಗೆ ಹಾಕಿ ಅಲ್ಲಿದ್ದ ಆ ಧಾನ್ಯನ ತಿಂದು ಅಲ್ಲಿಂದ ಹಾರಾಡ್ತಾನೆ. ಅಲ್ಲಿ ಒಂದು ಕಡೆ ನೋಡಿದ ಕವ್ವನಿಗೆ ಶಾಕ್ ಆಗುತ್ತೆ. ಇದಕ್ಕೆ ಅನಿಸುತ್ತೆ ಯಾವ ಹಕ್ಕಿಗಳು ಕೂಡ ಈ ಕಡೆ ಬಂದೇ ಇಲ್ಲ. ಈ ಇಲಾಖೆಯನ್ನು ದಾಟಿ ಹೋಗಬೇಡಿ, ದುಷ್ಟರಿದ್ದಾರೆ, ಎಚ್ಚರಿಕೆ. ಏನ್ ಕವ್ವ, ಮಾಂಸದೂಟ ಚೆನ್ನಾಗಿತ್ತು ಅನ್ಸುತ್ತೆ. ಕವ್ವ ಕೂಡಲೇ ವಾಯ್ಸ್ ಬಂದ ಕಡೆ ಹಿಂತಿರುಗಿ ನೋಡ್ತಾನೆ. ಅಂದರೆ ಇದೆಲ್ಲ ನಿನ್ನ ಕೆಲಸನಾ? ದೊಡ್ಡ ಕಣ್ಣಿನ ಹಕ್ಕಿ, ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು. ಮೊದಲು ನಿನ್ನನ್ನು ನೀನು ಕಾಪಾಡಿಕೋ. ಇಡೀ ಕಾಡಲ್ಲೆಲ್ಲ ನಿಂದೇ ಸುದ್ದಿ. ನೀನು ಮಾಡಿರೋ ಕುತಂತ್ರ ಎಲ್ರಿಗೂ ಗೊತ್ತಾಗಿದೆ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಮೈನಳ ಮಾತಿಗೆ ಕವ್ವ ಹೆದರಿ ಅಲ್ಲಿಂದ ಹಾರಿ ಹೋಗ್ತಾನೆ.